ಸೊ ಫೈನಲಿ ನೋಡ್ರಿ ನಿಮಗೆ ಗೊತ್ತಾಗಿರ್ಬೇಕು ನಾವೆಲ್ಲಿ ಬಂದೇವು ಅಂತ ಹೇಳಿ. ಈಗಂತೂ ನೋಡ್ರಿ ನಳ ಬಂದಿತ್ತು, ನೀರು ಅದನ್ನೆಲ್ಲ ತುಂಬಿ ಈಗ ನಾವೆಲ್ಲ ರೆಡಿ ಆಗ್ಯಾವ್ರಿ. ಪಪ್ಪ ರೆಡಿ ಆಗ್ಯಾರ, ಮಮ್ಮಿ ರೆಡಿ ಆಗ್ಯಾರ, ಸೋನು ರೆಡಿ ಆಗ್ಯಾಳ, ನಶಂಟಿ ರೆಡಿ ಆಗ್ಯಾಳ, ಚಾಚಿ ಅವರೆಲ್ಲ ರೆಡಿ ಆಗತ್ತಂದ್ರೆ ಇನ್ನು ನಾನು ರೆಡಿ ಆಗೀನಿ. ಈಗ ನೈಟ್ ಹೋಗೋದಲ್ರಿ ಅದಕ್ಕೆ ಸಿಂಪಲ್ ಡ್ರೆಸ್ ಹಾಕೊಂಡೆ ಹೋಗಾಕತ್ತೀವಿ ನೋಡ್ರಿ. ಈಗ ಹೋಗೋದಷ್ಟೇ ಬಾಕಿ, ಇನ್ನೂ ಒಂದು ಅರ್ಧ ತಾಸೊಳಗೇನೋ ಹೋಗ್ತೀವ್ರಿ ನಾವು. ಈಗ 8:30 ಆಗೈತೆ ಟೈಮ್. ಸ್ವಲ್ಪ ಹೊತ್ತು ಬಿಟ್ಟು ಹೋಗ್ತೀವ್ರಿ. ನಾವು ಹೆಂಗೆ ಹೋಗ್ತೀವಿ ಏನೇನೆಲ್ಲ ನೋಡಂತ್ರಿ. ಕಂಟಿನ್ಯೂ ನೋಡ್ರಿ ನಮ್ಮ ಬ್ಲಾಗ್ ನಮ್ಗೆ ಗೊತ್ತಾಗಿ. ಹೋಗೋರ್ಕಿಂತ ಜಾಸ್ತಿ ಬ್ಯಾಗ್ ಆಗ್ಯಾವ ನೋಡ್ರಿ. ಇಲ್ಲ 1 2 3 4 5 6 7 ಬ್ಯಾಗ್ ಆಗ್ಯಾವ್ರಿ ಇಲ್ಲಿ. ಮತ್ತು ಇನ್ನೂ 3 ಮನೆ ಇವ್ರಿ, ಎಷ್ಟೆಷ್ಟು ಹಾಕ್ಯಾನ ಗೊತ್ತಿಲ್ಲ ರೀ. ಒಟ್ಟು ಈಗ ಹೋಗಕ್ಕೆ ತಯಾರಿ ಅನ್ಕೊಂಡು ಮಾಡ್ಕೊಂತೀವಿ. 10:30 ಆಗೈತ್ರಿ ಆಗಲಿ ಟೈಮ್. ಇನ್ನೂ ಒಂದು 10-15 ನಿಮಿಷ ಬಿಟ್ಟಾದ್ಮೇಲೆ ಹೋಗೋದು ನೋಡ್ರಿ. ಫೈನಲಿ ನೋಡ್ರಿ 9:30 ಅಂತ ವೆಯ್ಟ್ ಮಾಡಕತ್ತಿದ್ವಿ. ಈಗ 11 ಗಂಟೆ ಆಗಕ್ಕೆ ಬಂದಿದ್ರಿ. ಅವಾಗ ಹೋಗಾಕತ್ತೀವಿ ನಾವೆಲ್ಲರೂ. ಲೇಟ್ ಆತ್ರಿ. ಈಗ ಎಲ್ಲರೂ ಬ್ಯಾಗ್ ಅದನ್ನೆಲ್ಲ ತೊಗೊಂಡು ಹೋಗಾಕತ್ತೀವಿ ನೋಡ್ರಿ. ನಾನೇನು ಬ್ಯಾಗ್ ಹಾಕೊಂಡಿನಿ, ಅವರೆಲ್ಲರೂ ಒಂದೊಂದು ಬ್ಯಾಗ್ ತೊಗೊಂಡು ಹೋಗ್ತಾರೆ. ಇಲ್ಲಿ ನೋಡ್ರಪ್ಪ ಮನುಷ್ಯರ್ಗಿಂತ ಜಾಸ್ತಿ ಬ್ಯಾಗ್ ಅದಾವ. ಗಾಡಿ ತುಂಬಾ ಬರೀ ಬ್ಯಾಗ್ ಅದಾವ. ಹಂಗಂದ್ರೆ ಬ್ಯಾಗ್ ಎಲ್ಲ ಇಟ್ಟು ಕಳ್ಸೋಣ ಮೊದಲು, ಆಮೇಲೆ ನಾವು ನಡ್ಕೊಂತ ಹೋಗೋಣ. ಹೌದಿಲ್ಲ? ಎಲ್ಲ ಲಗೇಜ್ ಅದನ್ನೆಲ್ಲ ಮ್ಯಾಲೆ ಇಟ್ಟು ಈಗ ಎಲ್ಲರೂ ಕುಂತೀವಿ ನೋಡ್ರಿ. ನಮ್ಮ ಜರ್ನಿ ಈಗಿಂತ ಸ್ಟಾರ್ಟ್ ಆಕೈತೆ ನೋಡ್ರಿ. ಈಗ ನೋಡ್ರಿಪ್ಪ ನಾವೆಲ್ಲದ ಅಂತ ಹೇಳಿದ್ರಿ. ಇಲ್ಲೇ ಒಂದು ಇದೈತ್ರಿ ಗುಹೆ ಟೈಪ್ ಏನೋ ಅಂತಾರೆ ಟ್ರಿಪ್. ಅದಕ್ಕೆ ಇದು ಬಂದೈತ್ರಿ. ಇಲ್ಲಿ ಎಷ್ಟು ಉದ್ದತ್ ಹೇಳಿದ್ರೆ ಭಾಳ ಉದ್ದೈತ್ರಿ. ಇದು ನೋಡ್ಬೋದ್ರಿ ನೀವು. ಈಗ ನಾವು ಇಲ್ಲಿ ಬಂದೇವ್ರಿ. ಹಂಗಾಗಿ ಸ್ವಲ್ಪ ಬ್ರೇಕ್ ತಗೊಳಕ್ ನಿಂತಿದ್ವಿ. ನೆಸಂಟಿ ಅದೇನೇ ಈ ಫ್ಯಾನ್ ಅದು ಆಜು ಬಾಜುದೆಲ್ಲ ಮಾಯ ಆಗೈತಿ. ಅದಷ್ಟೇ ಕಾಣಕತ್ತೈತಿ. ಅಲ್ಲಷ್ಟೇ ರೌಂಡ್ ಕಾಣಕತ್ತಿಲ್ರಿ. ಅದು ನೋಡ್ರಿ ಹೈವೇ ರೋಡ್ ರೀ ಇದು. ಇಲ್ಲಿ ಬೆಳಗ್ಗೆ ಹೆಂಗಿರ್ತೈತೆ ಹಂಗಾಯ್ತು ನೋಡ್ರಿ. ಇನ್ನು ಗಾಡಿ ಅದೆಲ್ಲ ಹಿಂಗೆ ಅಡ್ಡಾಡಕತ್ತಾವ್ರಿ ಇನ್ನೂ ತನಕ. ಇಲ್ಲಿ ನಾ ಹಂಗೆ ನಿಂತಿದ್ದೀರಿ 1-2 ನಿಮಿಷ ಬ್ರೇಕ್ ತೊಗೊಂಡ್ರ ಆತಂತ ಹೇಳಿ. ಈಗಂತೂ ನೋಡ್ರಿ ನಾವಿಲ್ಲಿ ನೀರಿನ ಕಡೆ ಬಂದೀವಿ. ಜಳಕ ಮಾಡೋರು ಜಳಕ ಮಾಡಬಹುದು, ಮುಖ ತಗೊಬಹುದು ಅಂತ ಹೇಳಿ. ಆದ್ರೆ ಇಲ್ಲಿ ಥಂಡಿ ಐತ್ರಿಪ್ಪ. ಈಗ ಇನ್ನೂ 8 ಗಂಟೆನೂ ಆಗಿಲ್ರಿ. ಭಾಳ ಥಂಡಿ ಐತಿ. ನಾನು ಕೂಡ ಇಲ್ಲಿ ತಗೊಳ್ಳೋದಿಲ್ಲ ರೀ. ಹಂಗೆ ಮುಖ ಅದನ್ನೆಲ್ಲ ತಗೊಂಡು ಹೋಗ್ಯವ್ರಿ. ಈಗ ಗಾಡಿನೂ ಇಲ್ಲೇ ನಿಂತೈತ್ರಿ. ಈಗ ಜಸ್ಟ್ ಬಂದಿದ್ರಿ ನಾವು. ನಾವು ಸ್ವಲ್ಪ ಇಲ್ಲೇ ಟೈಮ್ ಪಾಸ್ ಮಾಡಿ ಹೋಗ್ಯವ್ರಿ. ಈಗಂತೂ ನೋಡ್ರಿ ನಾವಿಲ್ಲಿ ರೂಮ್ ನೋಡಕ್ಕೆ ಬಂದಿದ್ವಿ. ಗಾಡಿ ಅಂದ್ರೆ ಇಲ್ಲಿ ಪಾರ್ಕ್ ಮಾಡಿ ರೂಮ್ ನೋಡ್ತೇವೆ. ರೂಮ್ ಸಿಗಲಿಲ್ಲ ಅಂತ ಹೇಳಿದ್ರೆ ಗಿಡದ ನೆರಳಾಗ ಹೋಗಿ ಕುಂದಿರ್ತೇವೆ ರೀ. ಇದೇ ನೋಡ್ರಿ ಮುಂದೆ ಕಾಣೋದ್ರಾಗ. ನಾವು ಫಸ್ಟ್ ಟೈಮ್ ಬಂದಿವಿ ರೀ. ಹೋಗೋಣಂತ್ರಿ. ಒಳಗೆ ಹೋದಾದ್ಮೇಲೆ ಏನೇನು ಐತೆ ಅನ್ನೋದು ನೋಡೋಣ. ಫೈನಲಿ ನೋಡ್ರಿ ಈಗ ಒಂದು ರೂಮ್ ಅಂತೂ ಸಿಕ್ಕೈತಿ. ಆ ರೂಮಿಗೆ ಹೋಗತ್ತೀವಿ ನಾವು ಎಲ್ಲರೂ. ಒಂದೊಂದು ಬ್ಯಾಗ್ ಅದನ್ನೆಲ್ಲ ತೊಗೊಂಡು ಹಂಗೆ ಹೋಗೋದು ನೋಡ್ರಿ. ಮತ್ತು ನಮಗೂ ಗೊತ್ತಿಲ್ಲ ಇಲ್ಲ ಅನ್ನೋದು. ಇವರೆಲ್ಲರೂ ಎಲ್ಲಿ ಹೋಗತ್ತಾರ ಅಲ್ಲಿ ಹೋಗೋದು ನೋಡ್ರಿ. ಅಲ್ಲಿ ಹೋಗಿ ರೂಮ್ ಅದೆಲ್ಲ ಹೆಂಗೈತೆ ಅನ್ನೋದು ನೋಡೋಣ ಅಂತ ಬರ್ರಿ. ಇದು ನೋಡ್ರಿ ರೂಮ್ ಇಲ್ಲೆಲ್ಲ ಬಂದು ರಜೆ ಇಟ್ಟೇವ್ರಿ. ಬೆಡ್ ಮೇಲೆ ನೋಡ್ಕೊಂಡು ಮಕ್ಕೊಂಡಾರ. ಈಗ ಒಳಗೆ ಹೋಗಿ ನೋಡೋಂತ ಫಸ್ಟ್ ಇನ್ನೊಂದು ಸ್ವಲ್ಪ ಬ್ಯಾಗೇಜ್ ಅದಾವ ಅದನ್ನ ತೊಗೊಂಡು ಬರೋಣ ಬರ್ರಿ ಫಸ್ಟ್. ಈಗಂತೂ ನೋಡ್ರಿ ಇಲ್ಲೇ ರೂಮಿಗೆ ಬಂದೀವಿ. ಎಲ್ಲರೂ ಊಟ ಮಾಡಾಕತ್ತಾರ್ರಿ. ನಾವು ಇದೊಂದು ರೂಮ ಮತ್ತು ಇಲ್ಲಿ ಬಾಜು ಒಂದು ರೂಮ್ ಐತ್ರಿ. ಅದೊಂದು ರೂಮ. ಅಲ್ಲೆಲ್ಲರೂ ಊಟ ಮಾಡಾಕತ್ತಾರ. ಇಲ್ಲೇನು ಊಟ ಮಾಡಾಕತ್ತಾರ. ಜಾಗ ಸಾಲಾಕತ್ತಿಲ್ಲ ಅಂತ ಹೇಳಿ ನಾನು ಊಟ ಮಾಡಿ ಬಂದೇನಿ. ಈಗ ಇಲ್ಲೇ ಕುಂದಿರ್ತೇನೆ ರೀ. ಈಗಂತೂ ನೋಡ್ರಿ ನಾವು ರೆಡಿ ಆಗ್ಯಾವ್ರಿ ದರ್ಗಾಕ್ಕೆ ಹೋಗಾಕ. ಈಗ ದರ್ಗಾಕ್ಕೆ ಹೋಗ್ಬರ್ತೀವಿ ನಾವು. ನಾನು ರೆಡಿ ಆಗೀನಿ, ತಮ್ಮನ ರೆಡಿ ಆಗ್ಯಾರ. ಮತ್ತು ಈಗ ಎಲ್ಲರೂ ಬರ್ತಾರೆ ರೀ. ಅವಾಗ ದರ್ಗಾಕ್ಕೆ ಹೋಗೋದು ನೋಡ್ರಿ. ಬೆಳಗ್ಗೆನ ಹೋಗ್ಬೇಕಂತಿದ್ವಿ. ಆದ್ರೆ ಬೆಳಗ್ಗೆ ರಾತ್ರಿ ನಿದ್ದೆ ಮಾಡಿದ್ರಿ ಎಲ್ಲರೂ. ಅದಕ್ಕೆ ನೋಡ್ಕೊಂಡ್ರಿ. ಈಗ ಮಧ್ಯಾಹ್ನ ಮೇಲೆ ಹಿಂಗೆ ಜಳಕ ಇದನ್ನೆಲ್ಲ ಮಾಡಿ ಈಗ ಹೋಗಾಕತ್ತೀವಿ ನೋಡ್ರಿ. ದರ್ಗಾ ಹೆಂಗೈತಿ ಮತ್ತು ನಾವಲ್ಲಿ ಹೋಗಿ ಏನೇನು ತೊಗೊತೀವಿ, ಏನೇನು ಶಾಪಿಂಗ್ ಮಾಡ್ತೀವಿ ಅನ್ನೋದು ನಮ್ಮ ಬ್ಲಾಗ್ ಕಂಟಿನ್ಯೂ ನೋಡಿ. ಏನ ಇನ್ನು ನೋಡ್ರಿ ನಾವು ಅಲ್ಲಿ ಹೋಗಿಲ್ಲ. ವಾಚ್ ಐತೋ ಇಲ್ಲೋ ಗೊತ್ತಿಲ್ಲ. ಒಟ್ಟಿಗೆ ವಾಚ್ ತೊಗೊಂತಾಳಂತ್ರಿ. ಅಲ್ಲಿದ್ರೆ ತಗೋ ಪ್ಲಾಸ್ಟಿಕ್ ಕರೆ ಒಂದು ಟೈಮ್ ನೋಡಕ್ಕೆ ಬರಲ್ಲ. ಮತ್ತು ಟೈಮ್ ವಾಚ್ ತೊಗೊಂಡು ಏನು ಮಾಡ್ತೀವಿ? ಅಟ್ಟಿ ಟೈಮ್ಗೆ ನೋಡಕ್ಕೆ ಬರಲ್ರಿ. ಮತ್ತು ವಾಚ್ ತೊಗೊಂತಾಳಂತ್ರಿ. ಈಗ ಹೋಗೋಣ ಬರ್ರಿ. ಯಾರ್ಯಾರು ರೆಡಿ ಆಗ್ಯಾರ ಅನ್ನೋದು ಕೆಳಗೆ ನೋಡಂತ್ರಿ. ಇಲ್ಲಿ ನೋಡ್ರಿಪ್ಪ ದರ್ಗಾಕ್ಕೆ ಹೋಗೋ ರಸ್ತೆಯೊಳಗೆಲ್ಲ ಸ್ಕಾರ್ಪ್ ಆಗಲಿ ಚೈನ್ ಅವೆಲ್ಲ ಚಶ್ಮಾ ಅರ್ಬಿ ಅದನ್ನೆಲ್ಲ ಹಚ್ಚಾರ್ರಿ. ಮಸ್ತ್ ಐತಿ. ಮೊದಲು ದರ್ಗಾಕ್ಕೆ ಹೋಗ್ಯವ್ರಿ. ಆಮೇಲೆ ಬಂದು ಶಾಪಿಂಗ್ ಅದನ್ನೆಲ್ಲ ಮಾಡ್ತೇವಂತ್ರಿ. ಮಮ್ಮಿ ನೀನು ಫಸ್ಟ್ ಟೈಮ್ ಏನು ಹೋಗಾಕತ್ತಿದ್ದು ದರ್ಗಾಕ್ಕೆ? ಇಷ್ಟು ನಿಮ್ಮ ಮನೆ ದೇವರಲ್ಲ ಇದು? ನಮ್ಮ ಮಾಮ ಒಬ್ರು ಹೋಗೋದು ಬರ್ತಿದ್ರೆ ಹೌದೇನಾ? ಸೆಕೆಂಡ್ ಟೈಮ್ ಇದೆ. ನೀ ಬರೋದು ಸೆಕೆಂಡ್ ಟೈಮ್. ನಾನು ಮಮ್ಮಿ ಬರೋದು ಫಸ್ಟ್ ಟೈಮ್. ಮತ್ತು ತಮ್ಮ ನಾನು. ಈಗ ಮಮ್ಮಿ ಎಲ್ಲ ಸಾಮಾನು ನೋಡಕತ್ರ ಒಂದು ಬಿಡಬಾರ್ದು ಅನ್ಸುತ್ತೆ. ಮತ್ತೆ ಹಂಗೆ ಎಲ್ಲ ಅಂಗಡಿ ತಗೊಂಡು ಹೊಕ್ಕ
ಫೈನಲಿ ನೋಡ್ರಿ ನಾವಿಲ್ಲೇ ದರ್ಗಾಂಗೆ ಬಂದೀವಿ. ಬೆಳಗ್ಗೆ ಹೋಗಿ ನೋಡೋಣ ಬರ್ರಿ. ಜಸ್ಟ್ ಮೆಟ್ಲಾರಿ ಎಷ್ಟು ಉದ್ದದ ನೋಡ್ರಿ ಮೆಟ್ಲ ಎಲ್ಲ. ಈಗ ಮ್ಯಾಲೆ ಹೋಗೋಣ್ರಿ. ಇಲ್ಲಿ ನೋಡ್ರಿ ನಾವೀಗ ಓದ್ಕಿ ಕೊಟ್ಟು ಸಾಕು ಸಕ್ರೆ ಅದನ್ನೆಲ್ಲ ಇಲ್ಲಿ ತೊಗೊಳಕ್ಕೆ ಬಂದೀವಿ. ನೋಡ್ರಿಪ್ಪ ಸ್ವೀಟ್ಸ್ ಎಲ್ಲ ಎಷ್ಟು ಮಸ್ತ್ ಅದ. ಪಪ್ಪಾಗ ಇದ್ರ ಮೇಲೆ ಕಣ್ಣೈತ್ರಿ ಇದ್ರೆ ತೊಗೊಂಡ್ಯಾ ಪಪ್ಪ ಆದ್ರೂ ಅದನ್ನ ತೋರಿಸ ಇವು ಅದ ನೋಡ್ರಿ. ಇವೆಲ್ಲ ಮತ್ತೆ ಇದು ಹಲ್ವಾ ಇದೆಲ್ಲ ಬಿರುಸ್ ಅದಾವ ಅಂತ ಇವೆಲ್ಲ ಸಣ್ಣ ಮಸ್ತ್ ಸ್ವೀಟ್. ಇದು ಏನಿದೆ ಸೋನ್ ಪಾಪಡಿ. ಇಲ್ಲಿ ನೋಡ್ರಿ ಬೆಳಗ್ಗೆ ಮಜಾರ್ ಐತಲ್ರಿ ಅದಕ್ಕೆ ಹೊಚ್ಚಾಗಿಲ್ಲ ಚದರ್ ತೊಗೊಂಡು ಹೋಗಾಕತ್ತಾರ್ರಿ ಎಲ್ಲರೂ. ಸೊ ಫೈನಲಿ ನೋಡ್ರಿ ನಿಮಗೆ ಗೊತ್ತಾಗಿರ್ಬೇಕು ನಾವೆಲ್ಲಿ ಬಂದೇವು ಅಂಥೇಳಿ. ನಾವು ಬಂದಿದ್ದು ನೋಡ್ರಿ ಗುಲ್ಬರ್ಗಾಕ. ಇಲ್ಲಿಂದ ಐಹೊಳೆ ಪಟ್ಟಿದ್ಕಲ್ ಅದನ್ನೆಲ್ಲ ನೋಡ್ಕೊಂಡು ಹೋಗ್ತೀವ್ರಿ. ಈಗ ನಮಾಜ್ ಮಾಡೋ ಟೈಮ್ ಆಗೈತಿ. ನಮಾಜು ಮಾಡ್ಕೊತೀವ್ರಿ ಇಲ್ಲಿ. ಈಗಂತ ನೋಡ್ರಿ ನಮಾಜ್ ಅದನ್ನೆಲ್ಲ ಮಾಡ್ಕೊಂಡ್ವಿ. ನಾನು ಓದಿದ್ವಿ. ಈಗ ಹೊರಗೆ ಹೋಗೋಕೆ ಏನೋ ಶಾಪಿಂಗ್ ಮಾಡೋಕೆ ಹೋಗೋತ್ತಿಲ್ಲ. ಒಟ್ಟು ಇವರೆಲ್ಲರೂ ನಿಂತಾರ್ರಿ. ಈಗ ಅವ್ರೆಲ್ಲರ ಜೊತೆ ಹೋಗೋದು ನೋಡ್ರಿ. ಮುಂದೆ ಏನಾಕೈತಿ ಗೊತ್ತಿಲ್ಲ. ಒಟ್ಟು ಅವ್ರ ಜೊತೆ ಇರ್ತೀನಿ. ಇಲ್ಲೊಂದು ದರ್ಗಾ ಐತೆ ಅನ್ಸಿದ್ರೆ ಅಲ್ಲಿ ಹೋಗ್ಕಾರೇನ್ರಿ. ಒಟ್ಟು ಏನೇನು ಹಾಕೈತೆ ನೋಡೋಣ ಬರ್ರಿ. ಇಲ್ಲಿ ನೋಡ್ರಿಪ್ಪ ಸ್ವೀಟಿನ ಅಂಗಡಿ ಅಟ್ಕೆ ಸಾಮಾನು ಅಂಗಡಿ ಅವೆಲ್ಲ ಎಷ್ಟು ಚಂದ ಅದ. ಇಂಥವದಾವ್ರಿ ನಮ್ಮ ಕಡೆ ಅಟ್ಕೆ ಸಾಮಾನು ಅಜ್ಮೀರ್ ಅಂತ ತೊಗೊಂಡು ಬಂದಿದ್ದು. ಎಷ್ಟು ಮಸ್ತ್ ಅದ ನೋಡ್ರಿ ಇಲ್ಲೇ ಅದ. ಈಗ ನಾವೆಲ್ಲ ಒಂದು ಜಾಗಕ್ಕೆ ಹೋಗಾಕತ್ತೀವಿ. ಅಲ್ಲಿ ಹೋಗೋಣ ಬರ್ರಿ. ಈಗಂತ ನೋಡ್ರಿ ದರ್ಗಾ ಅದನ್ನೆಲ್ಲ ನೋಡಿದ್ವಿ. ಮತ್ತು ಜಿಯಾರತ್ ಅದನ್ನೆಲ್ಲ ಮಾಡ್ಕೊಂಡ್ವಿ. ಈಗ ಎಲ್ಲರೂ ಹೊಟ್ಟಿಸ್ದವ್ರಿ. ಈಗ ಎಲ್ಲರೂ ಮೊದಲು ಹೋಗಿ ಊಟ ಮಾಡ್ತೀವ್ರಿ. ಈಗಂತ ನೋಡ್ರಿ ಡ್ರೆಸ್ ಅದನ್ನೆಲ್ಲ ಚೇಂಜ್ ಮಾಡಿ ಫಸ್ಟ್ ಇಲ್ಲಿ ಊಟ ಮಾಡಾಕತ್ತೇವ್ರಿ. ಎಲ್ಲರಿಗೂ ಹೊಟ್ಟು ಭಾಳ ಇಷ್ಟ. ಈಗ ಊಟ ಮಾಡೋದ್ರಿ. ಊಟದೊಳಗೆ ಇವತ್ತು ಸ್ಪೆಷಲ್ ಏನೈತೆ ಅಂತ ಹೇಳಿದ್ರೆ ಒಗ್ಗರಣೆ ಅನ್ನ ಚಿಕನ್ ಪಲ್ಯ. ಪಪ್ಪಾವು ಇದು ಬೆಳಿಗ್ಗಿಂತ ಅಷ್ಟೇನು ಏನು ಕಳಣ ಕಾಣಿಸಕತ್ತಿದ್ದಿಲ್ಲ. ಈಗ ಕತ್ಲೆ ಹೆಂಗೆ ಆಗತ್ತೆ ನೋಡಿ. ಹಂಗೆ ಲೈಟ್ ಎಲ್ಲ ಹಚ್ಚಾಕತ್ತ ನೋಡ. ಈಗ ಎಷ್ಟು ಮಸ್ತ್ ಕಾಣಕತ್ತೈತೆ ನೋಡ್ರಿ. ಹೌದು ಅಲ್ಲಿ ನೋಡದ ಅದ ಅಂಗಡಿ ಎದ್ದು ಕಾಣಕತ್ತೈತೆ ನೋಡಿ. ಅದ್ರೊಳಗೆ ಭಾಂಡೆ ಸಾಮಾನು ಅಂಗಡಿ. ಇಲ್ಲಿ ಬಾಂಡೆ ಸಾಮಾನು ಅಂಗಡಿ ಗೊಂಬೆ ಅಂಗಡಿ ಇವ ಭಾಳ ಅದಾವು. ಹೌದು ಆಮ್ಯಾಗ ಬಳಿ ನೆಕ್ಲೆಸ್ ಅಂಗಡಿ ಅಂತೂ ಇಲ್ಲಿ ಸಿಕ್ಕಾಪಟ್ಟಿ ಇಲ್ಲಿ ಅದು ಎಣ್ಸಂಗಿಲ್ ಬಿಡು ಅಷ್ಟದ. ಹೌದು ಚಡಿ ಬೇರೆ ಅದಾವ್ರಲ್ಲಿ ಮಸ್ತ್. ಅದಕ್ಕೆ ರೊಕ್ಕನು ಮಸ್ತ್ ಇರ್ತಾವು. ಚಲೋ ಇದ್ರು ರೊಕ್ಕ ಚಲೋ. ಈಗಂತೂ ನೋಡ್ರಿ ನಮ್ಮೆಲ್ಲರದು ಊಟನೂ ಆತ. ಮತ್ತು ಈಗ ನಾವೆಲ್ಲ ಹೋಗಾಕತ್ತೇವೆ ಅಂತ ಹೇಳಿದ್ರೆ ಅದು ಸಸ್ಪೆನ್ಸ್ ಇರ್ತೇನೆ ರೀ. ನೆಕ್ಸ್ಟ್ ಒಳಗೆ ನೋಡ್ರಿ ನೀವು. ಈಗ ನಾವು ಒಂದು ಪ್ಲೇಸಿಗೆ ಹೋಗಾಕತ್ತೇವೆ ರೀ. ಅದಕ್ಕೆ ಎಲ್ಲರೂ ಊಟನೂ ಮಾಡಿದ್ರೆ ಪಪ್ಪ ತಯಾರಾಗಿ ಕುಂತ ಬಿಟ್ಟಾರ. ಒಂದು ಚೇರ್ ಮುರಿದ ಮುರಿದ ಚೇರ್ ಮೇಲೆ ಕುಂತಿ ಅದು ಇದೈತೆ ಅಂತ ಹೇಳಿ ಕೆಬ್ನದ್ದು. ಹೌದಿಲ್ಲ? ಸೊ ಐ ಹೋಪ್ ನಮಗೆ ನಮ್ಮ ಬ್ಲಾಗ್ ಇಷ್ಟ ಆಗಿರ್ಬೇಕ್ರಿ. ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ. ಹೊಸದಾಗಿ ಎಲ್ಲ ನಮ್ಮ ಚಾನಲ್ ಆಗತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಸಿಗೋಣಂತ್ರಿ ನೆಕ್ಸ್ಟ್ ವಿಡಿಯೋದೊಳಗೆ. ಜೈ ಭಾರತ್ ಜೈ ಕರ್ನಾಟಕ. ಓಕೆ ಟೇಕ್ ಕೇರ್ ಬಾಯ್.